पति ब्रह्मचारी। ನೋಡ್ಕೊಂಡು ನಡೆಯಕ್ಕಾಗಲ್ವಾ? ಬಾಟಲ್ ಬಿಸಾಕೋಕ್ ಮುಂಚೆ ನೀನ್ ನೋಡೋದಕ್ಕಾಗ್ಲಿಲ್ವಾ? ಹೌದಾ? ಈ ಬಾಲ್ಕನಿಗೆ ಯಾಕೆ ಬರ್ಬೇಕಾಗಿತ್ತು ತಾವು? ಯಾವಾಗ ನೋಡಿದ್ರೆ ಅವಾಗ ಬಂದ್ಬಿಡೋದು, ಬಿದ್ದು ಹೋಗೋದು. ಹೌದಾ? ತಪ್ಪು ನೀನ್ ಮಾಡಿ ನನ್ ಮೇಲೆ ಕೂಗಾಡ್ತೀಯಾ? ಇದೇ ಬರೋದಲ್ವಾ? ಸರಿ, ಸಾರಿ ಹೇಳು. ಏನ? ಸಾರಿ ಹೇಳು. ನೀವು ಬೀಳದೆ ಹಂಗ್ ತಡೆದಿದ್ದು ನಾನು, ಸೊ ಅದಕ್ಕೆ ನೀವು ನನಗ್ ಥ್ಯಾಂಕ್ಸ್ ಹೇಳ್ಬೇಕು. ಬಿದ್ದಿದ್ದು ನಿನ್ನಿಂದಾಗಿ. ಸಾರಿ ಹೇಳು. ಥ್ಯಾಂಕ್ ಯು ಹೇಳಿ. ಸಾರಿ. ಥ್ಯಾಂಕ್ ಯು. ಸಾರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಾರಿ. ನೋಡಿ, ಹೂವು ಅರಳ್ಬಿಡ್ತು. ಅರಳಿತು. ನೀವು ವಾಯ್ಸ್ ಕೇಳಿದ್ರೆ ಇರಿಟೇಟ್ ಆಗುತ್ತೆ. ನಾನೇ ಹೋಗ್ತೀನಿ ಇಲ್ಲಿಂದ. ಓ, ಎಕ್ಸ್ಕ್ಯೂಸ್ ಮೀ. ನಿನ್ ಜೊತೆ ಜಗಳ ಆಡೋ ಆಸೆ ಇಲ್ಲ ನಂಗೆ. ನಾನೇ ಹೋಗ್ತಾ ಇದ್ದೀನಿ. ಇದಕ್ಕೆ ಹೇಳೋದು ನೋಡಿ, ವಿಧಿ ಕನೆಕ್ಷನ್. ನೀವಿಬ್ರು ಎಷ್ಟು ದೂರ ಹೋಗ್ಬೇಕು ಅಂತ ಅನ್ಕೋತೀರೋ, ವಿಧಿ ನಿಮ್ನ ಹೆಂಗಾರು ಮಾಡಿ ಇಬ್ರು ಒಂದ್ ಮಾಡ್ಬಿಡುತ್ತೆ ನೋಡಿ. ವಾವ್ ಬಂಟಿ, ನೀನಂತೂ ನಿನ್ನ ಬಾಸ್ ಬ್ರಹ್ಮಚಾರಿಗಿಂತ ತುಂಬಾ ಇಂಟೆಲಿಜೆಂಟ್. ನೀನ್ ಅರ್ಥ ಮಾಡ್ಕೊಂಡೆ. ಆದ್ರೆ ಕೆಲವರು ಸತ್ಯದ ಮೇಲೆ ಸುಳ್ಳಿನ ಬಣ್ಣ ಹಚ್ಚೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ. ನಾನು ಬಿಂದ್ಯಾನ 23ನೇ ತಾರೀಕು ಮದುವೆ ಮಾಡ್ಕೋತಾ ಇದ್ದೀನಿ. ಇದು ಯಾವ ತರ ರಕ್ಷಾ ಕವಚ ಅಂದ್ರೆ, ಪ್ರತಿ ಗಂಡ ತನ್ನ ಹೆಂಡತಿಗೆ ಹಾಕಿ ನಂಬಿಕೆನ್ ಕೊಡ್ತಾನೆ, ಯಾವತ್ತಿಗೂ ಅವಳನ್ ಬಿಟ್ಟು ಹೋಗಲ್ಲ ಅಂತ. ಮತ್ತೆ ಈ ಮಾತುಗಳಿಂದ ಯಾವ ಪ್ರಯೋಜನನೂ ಇಲ್ಲ. ನಿಮ್ ಕುತ್ಕೆಲಿರೋ ಮಂಗಳ ಸೂತ್ರಕ್ಕಾಗ್ಲಿ ಅಥವಾ ಆಗಿದೆ ಅನ್ನೋ ಮದುವೆಗಾಗ್ಲಿ ನನ್ನ ಹತ್ರ ಯಾವ ಬೆಲೆನೂ ಇಲ್ಲ. ನಾನು ಅದಕ್ಕೆ ಬೆಲೆನೂ ಕೊಡಲ್ಲ. ಆರಾಮಾಗಿ ಆರಾಮಾಗಿ ನೋಡ್ಕೊಂಡು. ಅರೆ ಬಾರಮ್ಮ ಪುಟ್ಟ. ರಾಜು ಅವ್ರೆ, ತಗೊಳ್ಳಿ ನೀರ್ ಕುಡ್ದು ಆರಾಮಾಗ ಆಮೇಲೆ ನೀವು CCTV ಫಿಕ್ಸ್ ಮಾಡಿ. ಅಪ್ಪ, ಈ ಕ್ಯಾಮ್ರಾ? ಅದೇ ನಮ್ಮ ಮಿಶ್ರಾ ಅವ್ರು ಇದಾರಲ್ಲ, ನಮ್ಮ ಎದುರುಗಡೆ ಮನೆಯವರು, ಅವ್ರು ಹಾಕ್ಸ್ತಾ ಇದಾರೆ CCTVನ. ಅದೇನು ಅಂತಂದ್ರೆ ಶ್ರಾವಣ ಪೂಜೆಲಿ ಇವಾಗ ಪೂಜೆ ಎಲ್ಲ ಜೋರಾಗಿ ನಡೆಯುತ್ತಲ್ಲಮ್ಮ, ಕಳ್ರೆಲ್ಲ ಬರಬಾರ್ದು ಅಂತ ಹಾಕ್ಸ್ತಾ ಇದಾರೆ. CCTV? ಅಪ್ಪ, ಹೊರಗೂ CCTV, ಒಳಗೂ CCTV, ಮನೇಲಿ CCTV ಯಾಕೆ? ಮಗಳೇ, ನಿನ್ನ ಮದುವೆಯಲ್ಲಿ ದೊಡ್ಡ ದೊಡ್ಡ VIP ಗಳ ಜೊತೆ ದೊಡ್ಡ ದೊಡ್ಡ ಮಂತ್ರಿಗಳು ಬರ್ತಾ ಇದ್ದಾರೆ. ಅವ್ರ ಸೇಫ್ಟಿ ಸೆಕ್ಯೂರಿಟಿಗೋಸ್ಕರ ಇದನ್ನೆಲ್ಲ ಮಾಡೋದು ತುಂಬಾ ಇಂಪಾರ್ಟೆಂಟ್, ಗೊತ್ತಾಯ್ತಾ? ಹೋಗಿ ಚುಟ್ಕಿಗೆ ಹೇಳು ನಂಗೊಂದು ಸ್ಟ್ರಾಂಗ್ ಕಾಫಿ ಮಾಡು ಅಂತ. ಹೋಗು ಬೇಗ. ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು ನಂಗೆ ದಾರಿ ತೋರಿಸಿದಕ್ಕೆ. ಏನು? ಇನ್ಮೇಲೆ ನಿಮ್ ಸೊಸೆ ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ನಿಮ್ ಸೊಸೆ ಎಲ್ಲರ ಮುಂದೆ ಸೂರಜ್ ಜೊತೆ ಮದ್ವೆ ಆಗಿರೋ ಸಾಕ್ಷಿ ತರ್ತಾಳೆ. ಅದೇಂಗೆ? CCTV ಫುಟೇಜ್ ನ ತಂದು. ಸಾಕ್ಷಂ, ಆ ಮಾರ್ಕೆಟ್ ಹಿಂದೆ ಇದೆಯಲ್ಲ ಅದೇ ಶಾಪ್. ಆದ್ರೆ ಹಿಂದೆನೆ ನಿನ್ ಮನೆ ಇದೆ ಅಲ್ವಾ? ದಯವಿಟ್ಟು ನನಗೆ ಅಲ್ಲಿಂದ ತಂದು ಕೊಡ್ತೀಯಾ ಪ್ಲೀಸ್? ಪ್ಲೀಸ್. ಖಂಡಿತ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸಾಕ್ಷಂ. ಇದರಲ್ಲಿ ಥ್ಯಾಂಕ್ ಯು ಹೇಳೋದೇನಿದೆ? ಆದರೆ ನೀನು ಕಾಲೇಜು ಬಿಟ್ಬಿಟ್ಟೆ, ನಿನ್ನ ಕನಸು, ನಿನ್ನ ಸ್ಟಡೀಸು ಎಲ್ಲ ಬಿಟ್ಬಿಟ್ಯಾ? ಕೆಲವೊಂದ್ಸಲ ಜೀವನ ನಮ್ಮ ಮುಂದೆ ಎಂಥ ಪರೀಕ್ಷೆ ತಂದಿಡತ್ತೆ ಅಂದ್ರೆ ಅದನ್ನ ಎದುರಿಸೋದಕ್ಕೋಸ್ಕರ ಕೆಲವು ದಾರಿಯಿಂದ ನಾವು ಹಿಂದೆ ಬರ್ಬೇಕಾಗತ್ತೆ. ಅಂದ್ರೆ ಅದು ನೀನ್ ಸಿಕ್ತಾಗ ಹೇಳ್ತೀನಿ ಬಿಡು. ಆದ್ರೆ ಈಗ ಮಾತ್ರ ನಾನು ಕೇಳಿದ್ದನ್ನು ತಂದ್ಕೊಡು. ಥ್ಯಾಂಕ್ ಯು ಸೋ ಮಚ್ ಸಾಕ್ಷಂ. ಕಾಲೇಜಲ್ಲಿ ಎಕ್ಸಾಮ್ಸ್ ಆಗ್ಬೇಕಾದ್ರೆ ನನಗನ್ನಿಸ್ತಾ ಇತ್ತು ಇದಕ್ಕಿಂತ ಕಷ್ಟ ಇನ್ಯಾವುದೂ ಇರಲ್ಲ ಅಂತ. ಆದ್ರೆ ಈಗ ಅರ್ಥ ಆಗ್ತಾ ಇದೆ ನಿಜವಾದ ಪರೀಕ್ಷೆ ತಗೊಳ್ಳೋದು ಜೀವನ ಅಂತ.
ಅದು ಕೂಡ ಪ್ರತಿ ಹೆಜ್ಜೆಗೂ. ಜಸ್ಟ್ ಒಂದ್ಸಲ ಸಕ್ಷಮ್ CCTV ಫುಟೇಜ್ ಇರೋ ಪೆನ್ ಡ್ರೈವ್ ತಂದ್ರೆ ಸಾಕು. ನಾನಂತೂ ಆಗ ಜೀವನದಲ್ಲಿ ದೊಡ್ಡ ಪರೀಕ್ಷೆಯಿಂದ ಪಾಸ್ ಆಗ್ತೀನಿ. ನನ್ನ ಮದುವೆ ಆಧಾರ ನಿಂತಿರೋದೇ ಆ ಪೆನ್ ಡ್ರೈವ್ ಮೇಲೆ. ನನಗಂತೂ ಆ ಪೆನ್ ಡ್ರೈವ್ ಸಿಕ್ಕಿದ್ರೆ ಸಾಕು. ಮನೇಲಿ ಎಲ್ಲರಿಗೂ ಪ್ರೂವ್ ಮಾಡ್ತೀನಿ ನಾನು ಸುಳ್ಳು ಹೇಳ್ತಿಲ್ಲ ಅಂತ. ತಾಯಮ್ಮ, ಮೋನಿಕಾದ್ಗೆ ರಿಯಾ, ಬೇಗ ಬನ್ನಿ. ಇವನಿಗೆ ಏನಾಯ್ತು? ಎಲ್ಲಾರನ್ನೂ ಯಾಕೆ ಕರಿತಿದ್ದಾನೆ? ಹೇ ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ಏನಾಯ್ತೋ? ನಿನಗೇನು ಆಗಿಲ್ಲ ತಾನೆ? ಈ ತರ ಯಾಕೆ ತಾಯಮ್ಮ, ಕೂಗಾಡ್ತಿದ್ಯಾ? ಎಲ್ಲ ಸರಿಯಾಗಿದೆ. ಒಂದ್ 2 ನಿಮಿಷ ಅಷ್ಟೇ, ಎಲ್ಲ ಗೊತ್ತಾಗುತ್ತೆ. 2 ನಿಮಿಷ. ಹೇ ಆದಿತ್ಯ ಅಕ್ಕ, ಒಳ್ಳೇದಾಯ್ತು ನೀನ್ ಬಂದಿದ್ದು. ಬಾ 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 ಬಾ. ಏನಾಯ್ತು? ಇವನಿಗೇನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ನನಗ್ ಗೊತ್ತು ನಿನ್ ಮನ್ಸಲ್ಲೇನೋ ಪ್ರಶ್ನೆ ಓಡ್ತಾ ಇದೆ ಅಂತ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇನ್ ಸ್ವಲ್ಪ ಹೊತ್ತಲ್ಲಿ ಸಿಗುತ್ತೆ. ಸೂರಜ್, ಏನಾಯ್ತು? ಯಾಕೆ ಇಷ್ಟ ಬೇಗ ಬರ್ದಕ್ ಹೇಳ್ದೆ? ತಡಿ, ಎಲ್ಲ ಬಂದಾಯ್ತಲ್ವಾ? ಇವಾಗ ಹೇಳ್ತೀನಿ. ಇದಕ್ಕೋಸ್ಕರ ಬಳೆಗಳು ಇದರಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಬಳೆಗಳಿದಾವೆ. ನನ್ನ ಆಸೆ ಏನಂದ್ರೆ ತಾಯಮ್ಮ, ನನ್ನ ತಂಗಿದಿರು ಎಲ್ರೂ ಸೇರ್ಕೊಂಡು ನನ್ ಬಿಂದ್ಯಾಗೋಸ್ಕರ ಒಂದು ಬಳೆ ಹುಡುಕಿ. ಶ್ರಾವಣ ಮಾಸದಲ್ಲಿ ಹೆಂಡತಿಗೆ ಬಳೆ ತೋಡಿಸ್ಬೇಕು, ಮತ್ತೆ ಹಸಿರು ಬಳೆನ ಸೊಸೆಗೆ ಅತ್ತೆ ಮನೆಯಿಂದ ಕೊಡ್ಬೇಕು. ಅದಕ್ಕೆ ನಾನು ಅನ್ಕೋತಾ ಇದ್ದೆ, ರುದ್ರಾಭಿಷೇಕಕ್ಕೆ ನನ್ನ ಹೆಂಡತಿ ಆಗೋಳ್ಗೆ ಹಸಿರು ಬಳೆ ತೋಡ್ಸೋಣ ಅಂತ. ಇಷ್ಟೊಂದ್ ಬಳೆಗಳ ನನ್ಗೋಸ್ಕರನಾ? ಹೇಳದಕ್ ಮಾತ್ರ ಬ್ರಹ್ಮಚಾರಿ, ಬಟ್ ತುಂಬಾ ರೊಮ್ಯಾಂಟಿಕ್ ಇದೆಯಾ. ನೀನ್ ಮದ್ವೆ ಆಗೋ ಹುಡುಗಿರುದ್ಯಾನ ಗೆದ್ಬಿಟ್ಟಿದ್ಯಾ? ಅಯ್ಯೋ ಅದಿತಿ, ಅಲ್ಲಿ ನಿಂತಿದ್ಯಾ? ಬಾಯ್ಲಿ, ಬಿಂದ್ಯಾಗೋಸ್ಕರ ಒಳ್ಳೆ ಬಳೆಗಳನ್ನ ಸೆಲೆಕ್ಟ್ ಮಾಡ್ಕೊಡು. ಬಾಯ್ಲಿ. ಬನ್ನಿ. ಏನ್ ಮಾಡ್ತೀಯೋ ಮಾಡ್ಕೊ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನನ್ನ ಕೈಯಲ್ಲಿ ಸಾಕ್ಷಿ ಇರತ್ತೆ. ಆಗ ಎಲ್ಲರ ಮುಂದೆ ಆ ಸಾಕ್ಷಿ ತೋರಿಸ್ತೀನಿ. ನಮ್ಮನೆ ಸೊಸೆ ಆಗಿದ್ದು ಇಲ್ಲಿ ಕಷ್ಟಪಟ್ಕೊಂಡು ನನ್ನ ಹತ್ರ ಹಸಿರು ಬಳೆ ತೋರಿಸ್ಕೊಳ್ಳೋದು ನಿಮ್ಮ ಹಣೆಯಲ್ಲಿ ಬರ್ತಿಲ್ಲ. ನಿಮ್ಮ ಹಣೆಯಲ್ಲಿ ಬರ್ತಿರೋದು ರಾಜ್ ಮಹಲಲ್ಲಿ ಅರ್ಗಿಣಿ ತರ ಬದುಕೋದು. ಇತ್ತಗೋ ಬಿಂದ್ಯಾ, ಈ ಬಳೆಗಳನ್ನ ಖುಷಿಯಾಗಿ ಕೈ ತುಂಬಾ ಹಾಕೋ, ಸರಿನಾ? ಮನೆಗ್ ಬರುವಂತ ಸೊಸೆ ಯಾವಾಗ್ಲೂ ಖುಷಿಯಾಗಿ ಅಲಂಕಾರ ಮಾಡ್ಕೊಂಡಿರ್ಬೇಕು, ಸರಿನಾ? ಅಮ್ಮ, ಎಲ್ಲ ಸರಿ, ಈ ಗ್ರೀನ್ ಕಲರ್ ಬಳೆ ಮಾತ್ರ ಹೆಂಗಸರಿಗೆ ಶ್ರೇಷ್ಠ ಯಾಕಂತಾರೆ? ಪಾರ್ವತಿ ಅಮ್ಮ ಶಿವನ್ ಆರಾಧನೆ ಮಾಡಿದಾಗ ಈ ತರ ಹಸಿರು ಬಳೆಗಳು ಹಾಕೊಂಡೇನೆ ಅವಳು ಅಲಂಕಾರ ಮಾಡ್ಕೊಂಡಿದ್ದು. ಅದರಿಂದ ಶಿವಪ್ಪನೂ ಸಿಕ್ಬಿಟ್ಟ. ಆಗ್ಲಿಂದ ಈ ಹಸಿರು ಬಳೆಗಳನ್ನ ಪಾರ್ವತಿ ಅಮ್ಮನ ಆಶೀರ್ವಾದ ಜೊತೆಗೆ ಸುಖ, ಸಮೃದ್ಧಿ, ಆರೋಗ್ಯನೂ ಸಿಗುತ್ತೆ. ಮತ್ತೆ ಈ ಬಳೆಗಳ ಮೇಲೆ ಯಾರ ಅಧಿಕಾರ ಇರುತ್ತೆ ಅಂದ್ರೆ ಹೆಂಡತಿಯಾಗಿ ಬರೋಳ್ ಮೇಲ್ ಮಾತ್ರ ಇರುತ್ತೆ. ಅಮ್ಮ, ಅದು ಅಕ್ಕ, ಅಮ್ಮ ಹೇಳಿದ್ಲಲ್ವಾ, ಇವಾಗೇನು ಮಾತಾಡ್ಬೇಡ ಪ್ಲೀಸ್. ನೀನ್ ಮಾತಾಡಿದ್ರೆ ಕೋಪ ಬರುತ್ತೆ. ಅಮ್ಮಂಗ್ ಕೋಪ ಬಂದ್ರೆ ಗೊತ್ತಲ್ವಾ? ಪ್ಲೀಸ್ ರಿಲ್ಯಾಕ್ಸ್ ಪ್ಲೀಸ್. ನೋಡ್ತಾ ಇದ್ದೀರಲ್ಲ ನೀವು, ಹೇಗೆ ಎಲ್ಲರೂ ಸೇರ್ಕೊಂಡು ಬಿಂದ್ಯಾಗೋಸ್ಕರ ಬಳೆ ಹುಡುಕ್ತಾ ಇದ್ದಾರೆ ಅಂತ. ಯಾಕಂದ್ರೆ ಅವಳನ್ನ ಈ ಮನೆಗೋಸ್ಕರ, ನನಗೋಸ್ಕರ ನಾವೆಲ್ಲರೂ ಸೇರಿ ಸೆಲೆಕ್ಟ್ ಮಾಡಿರೋದು. ಅವ್ರೆಲ್ರಿಗೂ ಇಷ್ಟ ಆದವಳೆ, ನನಗೂ ಇಷ್ಟ ಆಗೋದು. ನಿಮ್ಮ ಜಗತ್ತು ನನ್ನ ಜಗತ್ತು ಒಂದಾಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಜಗತ್ತಿಗೆ ನೀವು ವಾಪಸ್ ಹೊರಟೋಗಿ, ಮತ್ತೆ ನಾವು ನಮ್ಮ ಜಗತ್ತಲ್ಲಿ ಖುಷಿಯಾಗಿರೋದಕ್ಕೆ ಬಿಡಿ ನಮ್ಮನ್ನ. ಆಯ್ಕೆ ನಮ್ಮ ಕೈಯಲ್ಲಿರಲ್ಲ. ಅದಕ್ಕೆ ಆ ಭಗವಂತ ನನಗೋಸ್ಕರ ನಿನ್ನನ್ನು ಆಯ್ಕೆ ಮಾಡಿದ್ದು. ಭಗವಂತನ ನಿರ್ಧಾರಕ್ಕೆ ವಿರುದ್ಧವಾಗಿ ನಾನು ಎಲ್ಲಿಗೆ ಹೋಗ್ಲಿ? ಭಗವಂತನ ಆಯ್ಕೆನ, ಅದು ನಮ್ಮನ್ನ ಒಬ್ರಿಗೊಬ್ರಿಗೆ. ಸರಿ, ಹಾಗಾದ್ರೆ ಹೇಳಿ ನಿಮ್ಮ ಭಗವಂತನ ಹತ್ರ ಈ ಮದುವೆಗೆ ಸಾಕ್ಷಿ ಕೊಡು ಅಂತ. ಅದು ಕೂಡ ಸಿಗತ್ತೆ.
ಸೂರಜ್ ನೋಡು, ನೀನ್ ತಂದಿರೋ ಬಳೆಗಳನ್ನ ನಾನು ಹಾಕೊಂಡಿದೀನಿ. ಹೇಗ್ ಕಾಣಿಸ್ತದೆ? ಚೆನ್ನಾಗಿದೆ ಅಲ್ಲ? ಸಖತ್ತಾಗಿದೆ. ಸರಿ, ನಾನೀಗ ಹೋಗಿ ಬೇಗ ರೆಡಿ ಆಗ್ತೀನಿ. ಓಕೆ? ಅಯ್ಯೋ ಮೋನಿಕಾ, ಎಲ್ ಹಾಳಾಗೋಗಿದ್ಯೇ? ಎಲ್ಲಿದ್ಯಾ? ಎಲ್ ಹಾಳಾದೆ? ಕಣ್ಣಿಗೆ ಕಾಣಿಸ್ತಿಲ್ಲ. ಇಲ್ಲೆಲ್ಲ ಸಾಮಾನು ಹರಡಿದೆ, ಅದನ್ನ ಯಾರು ಸರಿ ಮಾಡ್ತಾರೆ? ಮನೇನ್ ಯಾರು ಸಂಭಾಳಿಸ್ತಾರೆ? ಮನೆ ಕೆಲ್ಸ ಎಲ್ಲ ಮಾಡ್ಬೇಕು. ಆಮೇಲೆ ರುದ್ರಾಭಿಷೇಕದ ಪೂಜೆ ತಯಾರಿಗಳು ಕೂಡ ಮಾಡ್ಬೇಕಲ್ವಾ? ಹೌದು ತಾನೆ? ಆಹಾ, ಹೇ ಉಡುಪಿ ಶ್ರೀಕೃಷ್ಣ, ನಾ ಸೋತೆ. ಎಲ್ಲರ ಮುಂದೆ ನಾನಿನ್ನ ಸಪೋರ್ಟ್ ಮಾಡಿದ್ರೆ ಎಲ್ಲರೂ ನನ್ನನ್ನೇ ಎದುರಾಕೊಂತಿದ್ರು. ಆದ್ರೆ ಈ ಬಳೆನಾದ್ರೂ ನಾನು ಹಿಂಗೆ ಕೊಡ್ಬೋದಲ್ವಾ? ಶ್ರಾವಣ ಮಾಸದಲ್ಲಿ ಮದುವೆ ಆಗಿರೋ ಹೆಣ್ಮಕ್ಳ ಕೈ ಖಾಲಿ ಇರಬಾರ್ದು. ಇದು ತಗೋ. ಥ್ಯಾಂಕ್ ಯು ಅದಿತಿ ಅಕ್ಕ. ಅದು ನಾನು ನಿಮ್ ಯಾರಿಗೂ ಸ್ಟ್ರೆಸ್ ಕೊಡಬಾರ್ದು ಅನ್ಕೊಂಡೆ. ಆದ್ರೆ ಕಾವ್ಯ, ಹೇಳು, ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಅದನ್ನ ಹೇಳು. ನೀನ್ ನಮ್ಮಿಬ್ರ ಹತ್ರ ಏನು ಮುಚ್ಚಿಡಂಗಿಲ್ಲ. ಆಕ್ಚುಲಿ ಅದು ಈಶಾ ಅತ್ಗೆ ಬಗ್ಗೆ. ಏನು? ಏನ್ ಹೇಳು ಕಾವ್ಯ? ಇಲ್ಲಿರೋರು ಯಾರಾದ್ರೂ ಒಬ್ಬರಾದ್ರೂ ನೋಡಿದೀರಾ ನಾನು ಇವಳ ಜೊತೆ ಹಸೆ ಮಣೆ ಏರಿರೋದನ್ನ? ಇವಳು ನಮ್ ಯಜಮಾನ್ರು ಮಗಳು. ಒಂದ್ ವೇಳೆ ನಾನು ಇವಳನ್ನ ಮದ್ವೆ ಆಗಿದ್ರೆ ಅವ್ರು ನಮ್ನ ಸುಮ್ನೆ ಬಿಡ್ತಾ ಇದ್ರ? ಇಲ್ಲಿರೋರು ಯಾರು ಒಬ್ರು ಕೂಡ ನಾವಿಬ್ರು ಮದ್ವೆ ಆಗಿರೋದನ್ನ ನೋಡೇ ಇಲ್ಲ ಅಂತ ಅಂದ್ಮೇಲೆ ಸಾಕ್ಷಿ ಹೇಳೋದಕ್ಕೆ ಹೇಗ್ ಸಾಧ್ಯ? ಸೂರಜಣ್ಣ ಈ ಮದ್ವೆನೇ ಸುಳ್ಳು ಅಂತಿದ್ದಾನೆ. ಮತ್ತೆ ಈಶಾ ಅತ್ಗೆಗೆ ಮದ್ವೆ ಸಾಕ್ಷಿ ತರಕ್ ಹೇಳಿದಾನೆ. ಹೀಗ್ ಹೇಗ್ ಮಾಡಕ್ ಸಾಧ್ಯ ಸೂರಜ್? ಅಪ್ಪ ಹೇಳಿದ್ದಕ್ಕೆ ಅವರೇ ಬಲವಂತವಾಗಿ ಈ ಮದ್ವೆ ಆಗಿದ್ದು. ಮತ್ತಿವಾಗ ಈಶಾ ಹತ್ರ ಹೆಂಡತಿ ಆಗೋದಕ್ಕೆ ಸಾಕ್ಷಿ ಕೇಳ್ತಿದಾರ? ಹೇಗೆ? ಈಶಾ ಮತ್ತೆ ಸೂರಜ್ನ ಮದುವೆ ನಮ್ಮೆಲ್ಲರ ಕಣ್ ಮುಂದೆ ನಡೆದಿದೆ. ನನಗಿಂತ ದೊಡ್ಡ ಸಾಕ್ಷಿ ಬೇರೆ ಇನ್ನೇನ್ ಬೇಕು? ಎಲ್ರಿಗೂ ನಾನು ಹೇಳ್ತೀನಿ, ಈ ಮದುವೆ ಬಗ್ಗೆ ಎಲ್ರಿಗೂ ನಾನು ಹೇಳ್ತೀನಿ. ಸೂರಜ್ ನನ್ನ ಕಣ್ಣೆದುರುಗಡೆ ನನ್ನ ತಂಗಿ ಈಶಾ ಜೊತೆ ಸಪ್ತಪದಿ ತುಳಿದಿದ್ದಾನೆ ಅಂತ. ಆ್ಯಂಡ್ ಥ್ಯಾಂಕ್ ಯು ಕಾವ್ಯ, ನಮಗೆ ಈ ವಿಷಯನ ಬಂದು ಹೇಳಿದ್ದಕ್ಕೆ. ನಾನಿವಾಗ ಮನೆಗೆ ಹೋಗ್ಬೇಕು. ನಾನು ಹೊರಡ್ತೀನಿ. ಅರ್ಶನದ ಕೊಂಬು ಪೌಡರ್ ತರ ಆಗೋವರೆಗೂ ಕುಟ್ಬೇಕು. ಒಂದೇ ಒಂದು ಅರ್ಶನದ ಕೊಂಬುನು ಹಾಗೆ ಇದ್ರೆ ಮತ್ತಷ್ಟೇ ಪ್ರಮಾಣದ ಅರ್ಶನದ ಕೊಂಬುಗಳು ಕುಟ್ಬೇಕಾಗತ್ತೆ. ಈ ಅರ್ಶನದ ಕೊಂಬಂತೂ ಇನ್ನೂ ಪುಡಿ ಕೂಡ ಆಗಿಲ್ಲ. ಯಾವಾಗ ಪೌಡರ್ ಆಗತ್ತೆ? ಹೇ ಕೃಷ್ಣ, ಈ ಸಕ್ಷಮ್ ನಾನ್ ಹೇಳ್ದಾಗೆ ಆದಷ್ಟು ಬೇಗ CCTV ಫುಟೇಜ್ ತರ್ಲಿ. ಮತ್ತೆ ಈ ಅರ್ಶನ ಬೇಗ ಪೌಡರ್ ಆಗ್ಲಿ, ಇಲ್ಲ ಅಂದ್ರೆ ಅಮ್ಮಂಗ್ ಕೋಪ ಬರುತ್ತೆ. ಕೈ ಎತ್ತಿ. ಇಲ್ಲ, ನಾನು ಮಾಡ್ತೀನಿ. ಹೇಳ್ತಾ ಇದ್ದೀನಲ್ಲ, ದಾರಿ ಬಿಡಿ.
ಥ್ಯಾಂಕ್ ಯು. ಅಂದ್ಹಾಗೆ ಟೈಮ್ ಎಷ್ಟು? 3 ಗಂಟೆ. ಸಕ್ಷಮ್ ಹತ್ರ ಮಾತಾಡಿ 2 ಅವರ್ ಆಯ್ತು, ಆದ್ರೂ ಇನ್ನೂ CCTV ಫುಟೇಜ್ ತಗೊಂಡ್ ಬಂದೇ ಇಲ್ವಲ್ಲ. ನೀವೇನ್ ಇದಕ್ಕೋಸ್ಕರ ಕಾಯ್ತಾ ಇಲ್ಲ ಅಲ್ವಾ? ಇದ್ರಲ್ಲ ಅಲ್ವಾ ಮದುವೆ ಫುಟೇಜ್ ಇರೋದು? ಸಕ್ಷಮ್, ಆ ಮಾರ್ಕೆಟ್ ಹಿಂದೆ ಇರೋ ಒಂದ್ ಶಾಪ್ ಇದೆಯಲ್ಲ, ಅಲ್ಲಿಂದನೇ ಒಬ್ಬ CCTVನ ಅಟ್ಯಾಚ್ ಮಾಡೋದಕ್ಕೆ ನಮ್ಮನೆಗೆ ಬಂದಿದ್ದ. ನೀನು ಅವ್ರ ಹತ್ರ ನಮ್ಮ ಮದುವೆ ಫುಟೇಜ್ನ ತಗೊಂಡು ನನಗೆ ಕೊಡಕ್ಕಾಗತ್ತಾ ಪ್ಲೀಸ್? ಮೆಚ್ಕೊಳ್ಳೇಬೇಕು ನಿನ್ನ. ಇಷ್ಟು ಬುದ್ಧಿವಂತಿಕೆಯಿಂದ ಸಾಕ್ಷಿ ಕಲೆಕ್ಟ್ ಮಾಡ್ತಾ ಇದ್ರಿ ನೀವು. IAS ಆಫೀಸರ್ ಆಗೋ ಎಲ್ಲ ಲಕ್ಷಣನೂ ಇದೆ ನಿಮ್ಮಲ್ಲಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಹೊರಟೋಗಿ ಯಜಮಾನ್ರ ಮನೆಗೆ ಓದಿ ಬರೀರಿ, IAS ಆಫೀಸರ್ ಆಗಿ ದೇಶ ಸೇವೆ ಮಾಡಿ. ಅದನ್ನ ಬಿಟ್ಟು ನಮ್ಮನೇಲಿ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಇಂಥ ಕೆಲಸ ಎಲ್ಲ ಮಾಡ್ಕೊಂಡು ಯಾಕೆ ಜೀವನ ಹಾಳು ಮಾಡ್ಕೋತೀರಾ? ಸುಮ್ಮನೆ ನನಗೆ ಪೆನ್ ಡ್ರೈವ್ ವಾಪಸ್ ಕೊಡು. ಏನ್ ಅನ್ಕೊಂಡಿದ್ದೀರಾ ನೀವು? ನಾನು ನಿಮ್ಮ ಮಾತು ಕೇಳ್ಬಿಡ್ತೀನಾ? ಚಾನ್ಸೇ ಇಲ್ಲ. ನೋಡು ಮಿಸ್ಟರ್ ಬ್ರಹ್ಮಚಾರಿ, ನೀನ್ ಹೇಳಿರೋ ಸುಳ್ಳಿಂದ ನನ್ನ ಐಡೆಂಟಿಟಿನ ಕ್ವೆಶ್ಚನ್ ಮಾಡಿದ್ದಾರೆ. ಒಂದ್ ವೇಳೆ ಈ ಪೆನ್ ಡ್ರೈವ್ನ ತಗೊಳ್ಳೋದಕ್ಕೆ ನಿನ್ನ ಬ್ರಹ್ಮಚರ್ಯ ಏನಾದ್ರೂ ಕೆಟ್ಟೋದ್ರೆ ಆಗ ಐ ಡೋಂಟ್ ಕೇರ್. ಕೊಡು ನನಗೆ ಆ ಪೆನ್ ಡ್ರೈವ್ ಕೊಡು. ಕೊಡು ಕೊಡು ಸೂರಜ್. ಸೂರಜ್ ಪೆನ್ ಡ್ರೈವ್ ಕೊಡು. ಸೂರಜ್. ನೀವು ಅರಿಶಿನ ಮತ್ತೆ ಆಯಿಲ್ ಸ್ಪಾನ ಎಂಜಾಯ್ ಮಾಡಿ. ನಾನಂತೂ ಹೋಗ್ತಾ ಇದ್ದೀನಿ.
ಸಿಗೋಣ ರುದ್ರಾಭಿಷೇಕದಲ್ಲಿ. ಜೈ ಭೋಲೆ ಬಾಬಾ. ಸರಳ ಆಂಟಿ? ವಾ ಬಿಂದ್ಯಾ, ಶಿವನ್ ಪೂಜೆ ಮಾಡ್ಕೊಂಡು ಬಂದ್ಬಿಟ್ಯಾ? ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಶಿವಪ್ಪ ನಿನ್ ಮನ್ಸಿನ ಎಲ್ಲ ಆಸೆಗಳು ಈಡೇರಿಸ್ಲಿ. ಬಿಂದಿಯನ್ ಇಚ್ಛೆ ಪೂರ್ತಿ ಆಗಿದೆ. ಮತ್ತೆ ನಾನ್ ಶ್ರೀಮಂತಲಾಗೋ ಕನ್ಸು ಏನಾಗತ್ತೆ? ಹಾಯ್ ಹಾಯ್ ಮಹಾರಾಣಿಯವ್ರೆ, ಮದ್ವೆ ಸಾಕ್ಷಿ ತಗೊಂಬಂದು ಇವ್ರ ಮುಖದ ಮೇಲೆ ಹೆಸರಿ. ಹೇ ಮಹಾದೇವ, ನಾನು ನಿನ್ಗೆ ಭಕ್ತಳಲ್ವಾ? ನೀವು ನನ್ ಪ್ರಾರ್ಥನೆನು ಕೇಳಿಸ್ಕೊಳ್ಳಿ. ನಾನು ಪೂರ್ತಿ 1 kg ಲಡ್ಡು ಕೊಡ್ತೀನಿ. 1 kg ಲಡ್ಡು ನೀವೇನ್ ಮಾಡ್ತೀರಾ? ಅರ್ಧ kg ಕೊಡ್ತೀನಿ ಪಕ್ಕ. ಪ್ಲೀಸ್ ಅರ್ಧ kg ಕೊಡ್ತೀನಿ ದೇವ್ರೆ. ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ರುದ್ರಾಭಿಷೇಕ ಪೂಜೆ ಮಾಡಕ್ಕೆ. ಆಶೀರ್ವಾದ ಮಾಡಿ ಅಮ್ಮ. ನಿಲ್ಲೋ. ಈ ಪೂಜೆ ಮಾಡೋ ಅಧಿಕಾರ ನಿನಗೆ ಯಾರು ಕೊಟ್ರು? ಯಾವುದೇ ಕಾರಣಕ್ಕೂ ಈ ಪೂಜೆ ಮಾಡೋ ಅಧಿಕಾರ ನಿನಗಿಲ್ಲ. ಸರಳ ಆಂಟಿ ಹೇಳೋದು ಅರ್ಥ ಆಗ್ತಿಲ್ವಾ? ಬಿಂದ್ಯಾ, ಮಧ್ಯದಲ್ಲಿ ಬರಬೇಡ. ನಾನ್ ನನ್ನ ಗಂಡನ ಹೆಸರಲ್ಲಿ ಪೂಜೆ ಮಾಡೋದಕ್ಕೆ ಹೋಗ್ತಿದ್ದೀನಿ. ಓ, ಗಂಡನಾ? ಅಯ್ಯೋ, ಸೂರಜ್ ನಿನ್ನ ಹೆಂಡತಿ ಅಂತಾನೆ ಒಪ್ಕೊಂಡಿಲ್ಲ, ನಿನಗೆ ಹೇಗೆ ಗಂಡ ಆಗ್ತಾನೆ? ಹಾ, ಅದನ್ನೇ ಅನ್ಕೋತಿದ್ದೆ. ಇವತ್ ಮನೇಲಿ ಪೂಜೆ ಇದೆ, ಏನು ಎಡವಟ್ಟಾಗಿಲ್ವಲ್ಲ ಅಂತ. ಆದ್ರೆ ಇವಾಗ ಆಗತ್ತಲ್ಲ ದೊಡ್ಡದಾಗಿರೋ ಎಡವಟ್ಟು. ದೊಡ್ಡಮ್ಮ, ಇದೇನ್ ಮಾಡ್ತಿದ್ದೀರಾ? ಈಶಾತ್ಗೆಗೆ ಪೂಜೆ ಮಾಡಕ್ ಬಿಡಿ. ಇದವ್ರ ಅಧಿಕಾರ. ಅವರು ನಮ್ಮ ಮನೆ ಸೊಸೆ ಅಲ್ವಾ? ಮುಚ್ಚು ಬಾಯಿ. ಈ ನಡುವೆ ಬಾಯಿ ತುಂಬಾ ಹರಡ್ತಾ ಇದೆ. ಬಂದ್ಬಿಟ್ಲು ಅತ್ಗೆ ಅಂತ. ನಿಮ್ಮ ಅಣ್ಣ ಅವಳನ್ನ ಹೆಂಡತಿ ಅಂತಾನೆ ಒಪ್ಕೊಂಡಿಲ್ಲ, ಮತ್ ನಿನಗೆಲ್ಲಿಂದ ಅತ್ತಿಗೆ ಆಗ್ತಾಳೆ? ಯಾವ ತರ ಅತ್ತಿಗೆ? ವಧುಗೆ ವರ ಇಷ್ಟ ಆದ್ರೆ ಮಾತ್ರ ಹೆಂಡತಿ ಆಗೋಕ್ ಸಾಧ್ಯ. ಆ ಪ್ರೀತಿ ಹೆಂಡತಿ ಆಗೋದು ಬಿಂದ್ಯಾ ಮಾತ್ರ. ಸುಮ್ನಿರೋ. ಚುಪ್. ಸೂರಜ್ನ ಈಗ ಮದ್ವೆ ಆಗ್ತಿರೋಳು ನಾನು. ಬಿಂದ್ಯಾ, ಕೊನೆ ಸಲ ಹೇಳ್ತಾ ಇದ್ದೀನಿ, ಒಬ್ಬ ಹೆಂಡತಿ ಮಾಡ್ಬೇಕು ಅನ್ಕೋತಾ ಇರೋ ಪೂಜೆ ಮಧ್ಯದಲ್ಲಿ ನೀನ್ ಬರೋದಕ್ಕೆ ಹೋಗ್ಬೇಡ.